ವಸುದೈವ ಕುಟುಂಬ ಎಂಬುದು ಸಂಸ್ಕೃತ ನುಡಿಗಟ್ಟು. ಇದರ ಅರ್ಥ ಜಗತ್ತು ಒಂದು ಕುಟುಂಬ, ಎಲ್ಲಾ ಧರ್ಮಗಳು ಒಂದೇ ಹಾಗೂ ಎಲ್ಲಾ ಮನುಷ್ಯರು ಸಹ ಸಮಾನರು. ಇಡೀ ಪ್ರಪಂಚ ಒಂದೇ, ಈ ಪ್ರಪಂಚದ ಸಂತಾನ ನಾವು. ಆದ್ದರಿಂದ ನಾವೆಲ್ಲ ಒಂದೇ ಕುಟುಂಬಕ್ಕೆ ಸೇರಿದವರು. ಇದನ್ನೇ ವಸುದೈವ ಕುಟುಂಬಕಂ ಎಂದು ಕರೆಯಲಾಗುತ್ತದೆ. ಈ ಭಾವವನ್ನು ಒಂದು ನಾಟಕದ ಮೂಲಕ ತಿಳಿಯೋಣ. ಈತನು ಶತಮಾನಗಳಿಂದ ಹಲವಾರು ಮೂರ್ತಿಗಳಿಗೆ ಜೀವ ತುಂಬುತ್ತಿದ್ದಾನೆ. ಎಲ್ಲಾ ಧರ್ಮದ ಸಂಕೇತವಾಗಿ ಒಂದು ಮೂರ್ತಿಯನ್ನು ತಯಾರಿಸಲು ಇಚ್ಛಿಸುತ್ತಾನೆ. ಆ ಮೂರ್ತಿಯು ಸರ್ವಧರ್ಮ ಸಮಭಾವದ ಪ್ರತೀಕವಾಗಿರಬೇಕು. ಆದ್ದರಿಂದ ಎಲ್ಲಾ ಧರ್ಮವನ್ನು ಅರ್ಥೈಸಿ ಒಂದು ಮೂರ್ತಿಯನ್ನು ತಯಾರಿಸಲು ಮುಂದಾಗುತ್ತಾನೆ. ನಾನು ಮಾಡುತ್ತೇನೆ, ಮಾಡೇ ಮಾಡುತ್ತೇನೆ. ನಾನು ಸರ್ವಧರ್ಮ ಸಮಭಾವದ ಪ್ರತೀಕವಾದ ಮೂರ್ತಿಯನ್ನು ಮಾಡೇ ಮಾಡುತ್ತೇನೆ. ಇದರಿಂದ ಎಲ್ಲಾ ಧರ್ಮವು ಒಂದೇ ಎಂಬುದನ್ನು ಈ ಶಿಲೆಯ ಮೂಲಕ ತೋರಿಸುತ್ತೇವೆ. ಹೇ ಶಿಲ್ಪಿ, ಇದೇನು ಮಾಡುತ್ತಿರುವೆ? ನಿನ್ನ ಆಲೋಚನೆ ಸರಿ ಇದೆಯೇ? ನಿನ್ನಿಂದ ಇದು ಸಾಧ್ಯವೇ? ಏಕೆ ಸಾಧ್ಯವಿಲ್ಲ? ನಾನು ವಿಶ್ವದ ಪ್ರಸಿದ್ಧ ಮೂರ್ತಿಕಾರ. ನಾನು ಸಾವಿರಾರು ಮೂರ್ತಿಗಳನ್ನು ಮಾಡಿದ್ದೇನೆ. ನನ್ನ ಎಲ್ಲಾ ಮೂರ್ತಿಗಳು ಜಗತ್ ಪ್ರಸಿದ್ಧ ಹೊಂದಿದೆ. ಇದು ನನಗೆ ದೊಡ್ಡ ವಿಷಯವಲ್ಲ. ಆದರೂ ನೀನು ಮಾಡಲು ಹೊರಟಿರುವುದು ಸಾಮಾನ್ಯವಾದ ಕಾರ್ಯವಲ್ಲ. ಸರ್ವಧರ್ಮ ಸಮಾನವಾದ ಮೂರ್ತಿಯನ್ನು ಮಾಡಲು ಹೊರಟಿರುವೆ. ನನ್ನಿಂದ ಅಸಾಧ್ಯವಾದುದು ಯಾವುದೂ ಇಲ್ಲ. ನೀನು ಸಾಧ್ಯವಿಲ್ಲವೆಂದು ಹೇಳುತ್ತಿರುವೆಯಲ್ಲ? ಹೌದು, ಎಷ್ಟೇ ಆದರೂ ನೀನು ಒಂದು ಧರ್ಮಕ್ಕೆ ಸೇರಿದವನು. ನಿನ್ನಿಂದ ಇದನ್ನು ಮಾಡಲು ಸಾಧ್ಯವೇ? ನಾನೊಬ್ಬ ಕಲೆಗಾರ. ಒಬ್ಬ ನಿಜವಾದ ಕಲೆಗಾರನಿಗೆ ಯಾವುದೇ ಜಾತಿ ಧರ್ಮದ ಹಂಗಿರುವುದಿಲ್ಲ ಹಾಗೂ ಅವನು ಯಾವುದೇ ಸಂಬಂಧಗಳ ಕಟ್ಟುಪಾಡುಗಳಿಗೆ ಒಳಗೊಂಡಿರುವುದಿಲ್ಲ. ಮತ್ತೊಮ್ಮೆ ಯೋಚಿಸು ಶಿಲ್ಪಿ, ಇದು ಅಷ್ಟು ಸುಲಭವಲ್ಲ. ಹೊರಡು, ಇಲ್ಲಿಂದ ಹೊರಡು. ನೀನು ನನ್ನನ್ನು ವಿಚಲಿತಗೊಳಿಸುತ್ತಿದ್ದೀಯ. ದಯವಿಟ್ಟು ಇಲ್ಲಿಂದ ಹೊರಡು. ನಾನು ಸರ್ವಧರ್ಮ ಸಮಭಾವದ ಪ್ರತೀಕವಾದ ಮೂರ್ತಿಯನ್ನು ಮಾಡೇ ಮಾಡುತ್ತೇನೆ. ನನ್ನನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಅವನು ಒಂದೊಂದಾಗಿ ಕಲ್ಲುಗಳನ್ನು ಕೆತ್ತಲು ಪ್ರಾರಂಭಿಸುತ್ತಾನೆ. ಆದರೆ ಮೂರ್ತಿಯನ್ನು ಮಾಡಲು ವಿಫಲನಾಗಿ ಹತಾಶನಾಗುತ್ತಾನೆ. ನನ್ನಿಂದ ಈ ಕಾರ್ಯ ಬೇಕೆ ಆಗುತ್ತಿಲ್ಲ. ನನ್ನಿಂದ ಈ ಮೂರ್ತಿಗಳನ್ನು ಮಾಡಲು ಏಕೆ ಸಾಧ್ಯವಾಗುತ್ತಿಲ್ಲ? ನನಗೆ ಹುಚ್ಚು ಹಿಡಿಯುತ್ತಿದೆ. ಏನಾಯ್ತು? ನಾನು ಸರ್ವಧರ್ಮ ಸಮಭಾವದ ಪ್ರತೀಕವಾದ ಮೂರ್ತಿಯನ್ನು ಮಾಡಬೇಕೆಂದು ನಿರ್ಧರಿಸಿದ್ದೇನೆ. ಆದರೆ ಅದು ನನ್ನಿಂದ ಈಗ ಸಾಧ್ಯವಾಗುತ್ತಿಲ್ಲ. ಇದು ಏಕೆ ಸಾಧ್ಯವಾಗುತ್ತಿಲ್ಲ ಮೂರ್ತಿಗಾರ? ಎಲ್ಲಾ ಧರ್ಮಗಳು ಒಂದಕ್ಕಿಂತ ಒಂದು ಭಿನ್ನವಾಗಿದೆ. ಎಲ್ಲ ಒಂದೇ ಕೈಯಲ್ಲಿ ತೋರಿಸುವುದು ಅಸಾಧ್ಯ. ಹಾಗಾದರೆ ನಾನು ಏನು ಮಾಡಲಿ? ನೀನು ಹಿಂದೂ ಧರ್ಮಕ್ಕೆ ಸೇರಿದವನು. ಆದ್ದರಿಂದ ಹಿಂದೂ ಧರ್ಮವನ್ನು ಪ್ರತಿಬಿಂಬಿಸುವ ಒಂದು ಮೂರ್ತಿಯನ್ನು ತಯಾರಿಸು. ಹಿಂದೂ ಧರ್ಮ ಸಾಕ್ಷಾತ್ ಬ್ರಹ್ಮನಿಂದ ಸೃಷ್ಟಿಯಾಗದು. ಹಿಂದೂ ಧರ್ಮವೇ ಎಲ್ಲಾ ಧರ್ಮಕ್ಕಿಂತ ಮಹತ್ವವಾದ ಧರ್ಮ. ಇಡೀ ಪ್ರಪಂಚದಲ್ಲಿರುವುದು ಒಂದೇ ಜಾತಿ, ಅದು ಮನುಷ್ಯ ಜಾತಿ. ಮಾನವನ ಸೇವೆಯೇ ಮಾದೇವನ ಸೇವೆ. ಧರ್ಮೋ ರಕ್ಷತಿ ರಕ್ಷಿತಃ. ನೀವು ಧರ್ಮವನ್ನು ರಕ್ಷಣೆ ಮಾಡಿದರೆ ಧರ್ಮ ನಿಮ್ಮನ್ನು ರಕ್ಷಣೆ ಮಾಡುತ್ತದೆ. ನೀವು ಈ ಮೂರ್ತಿಯನ್ನು ಹಿಂದೂ ಧರ್ಮದ ಪ್ರತೀಕವಾಗಿ ಬಿಂಬಿಸಿ. ಹೌದು, ಹಿಂದೂ ಧರ್ಮವೇ ಸನಾತನ ಧರ್ಮ. ನಾನು ಮೂರ್ತಿಯನ್ನು ಹಿಂದೂ ಧರ್ಮದ ಪ್ರತೀಕವಾಗಿ ಮೂಡಿಸುವೆ. 2000 ವರ್ಷಗಳ ಹಿಂದೆ ಹುಟ್ಟಿಕೊಂಡ ಅತ್ಯಂತ ಹಳೆಯ ಶಾಸ್ತ್ರೀಯ ನೃತ್ಯ ಪ್ರಕಾರಗಳ ಮೂಲಕ ನಮ್ಮ ಸಂಸ್ಕೃತಿಯ ಪ್ರತಿನಿತ್ಯ ದೃಶ್ಯ ಪ್ರದರ್ಶನವನ್ನು ನೋಡೋಣ.
ಮಹಿಳೆಯರಿಗೆ ಮೀಸಲಾಗಿರುವ ಜನಪದ ನೃತ್ಯವನ್ನು ನೋಡೋಣ.